ಗ್ಯಾರಂಟಿಗಳ ಗುಂಗಲ್ಲಿರುವಂತಹ ಜನರೇ ಇಲ್ಲಿ ಕೇಳಿ. ಎಲ್ಲ ಫ್ರೀ ಫ್ರೀ ಅನ್ಕೊಂಡು ಭಾಗ್ಯ ಕೊಟ್ಟಿದ್ದಂತಹ ಸರ್ಕಾರ ಈಗ ಶಾಕ್ ಕೊಡೋಕ್ ಮುಂದಾಗಿದೆ. ಅನ್ನ ಭಾಗ್ಯಕ್ಕೆ ಅನರ್ಹರಾದವರ ಪಡಿತರ ಕಾರ್ಡನ್ನ ರದ್ದು ಮಾಡುವಲ್ಲಿ ಸರ್ಕಾರ ಕಾರ್ಯನಿರತವಾಗಿದೆ. ನ್ಯಾಯಬೆಲೆ ಅಂಗಡಿಗಳ ಮುಂದೆ ಅನರ್ಹರ ಲಿಸ್ಟ್ಗಳು ಪ್ರತ್ಯಕ್ಷವಾಗಿವೆ. ಅನರ್ಹರ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದ್ರೆ ಬಿಪಿಎಲ್ ಕಾರ್ಡ್ ರದ್ದಾಗಿದೆ ಅಂತ ಅರ್ಥ. ದಕ್ಷಿಣ ಭಾರತದಲ್ಲಿ ಹೈಯೆಸ್ಟ್ ಕಾರ್ಡ್ಸ್ ಇರೋದು ಸ್ಟೇಟ್ ಕರ್ನಾಟಕ. ಆದ್ರಿಂದ ಪರಿಷ್ಕರಣೆ ಮಾಡಲೇಬೇಕು, ಅನಿವಾರ್ಯ. ಅನರ್ಹರು ಯಾರಿದ್ದಾರೆ ಬಿಪಿಎಲ್ ಅಲ್ಲಿ ಅವ್ರನ್ನ ಎಪಿಎಲ್ ತಗೊಂಡು ಹೋಗ್ತೀವಿ. ಅನ್ನಭಾಗ್ಯ ಅನ್ನರಾಮಯ್ಯರ ಪ್ರಮುಖ ಗ್ಯಾರಂಟಿ. ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ಉಚಿತ ಅಕ್ಕಿ ನೀಡ್ತಾ ಇದ್ದ ಯೋಜನೆ ಇದೀಗ ರಾಜ್ಯದಲ್ಲಿ ಬಡತನ ರೇಖೆಗಿಂತ ಮೇಲಿದ್ದು ಬಿಪಿಎಲ್ ಕಾರ್ಡ್ ಹೊಂದಿದ್ರೆ ಅಂಥವರ ಕಾರ್ಡ್ ರದ್ದಾಗೋದ್ ಪಕ್ಕಾ ಆಗಿದೆ. ಬಡವರ ಹೆಸರಿನಲ್ಲಿ ಬಿಪಿಎಲ್ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದವರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ. ಅನರ್ಹ ಬಿಪಿಎಲ್ ಕಾರ್ಡ್ದಾರರಿಗೆ ಗ್ಯಾರಂಟಿ ಸರ್ಕಾರದ ಶಾಕ್. ರಾಜ್ಯದಲ್ಲಿ 8 ಲಕ್ಷ, ಬೆಂಗಳೂರಲ್ಲಿ 1 ಲಕ್ಷ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್. ಅನ್ನಭಾಗ್ಯ ಯೋಜನೆಗೆ ಕನ್ನ ಹಾಕ್ತಾ ಇದ್ದವರಿಗೆ ಸರ್ಕಾರ ಶಾಕ್ ಕೊಡೋಕೆ ಸಜ್ಜಾಗಿದೆ. ಬಡತನ ರೇಖೆಗಿಂತ ಮೇಲಿರುವ ಬಿಪಿಎಲ್ ಕಾರ್ಡ್ದಾರರಿಗೆ ರಾಜ್ಯ ಆಹಾರ ಇಲಾಖೆ ಪೆಟ್ಟು ಕೊಡೋಕ್ ಮುಂದಾಗಿದೆ. ಅನರ್ಹ ಕಾರ್ಡ್ಗಳಿಗೆ ಇನ್ಮೇಲೆ ಸರ್ಕಾರ ಗ್ಯಾರಂಟಿ ಅಕ್ಕಿ ಇತರೆ ಸೌಲಭ್ಯಗಳು ಬಂದಾಗಲಿವೆ. ಸದ್ಯಕ್ಕೆ 3 ದಿನ ಯಾವುದೇ ಕಾರ್ಡ್ಗಳಿಗೂ ರೇಷನ್ ಕೊಡದಂತೆ ರಾಜ್ಯ ಆಹಾರ ಇಲಾಖೆ ನ್ಯಾಯಬೆಲೆ ಅಂಗಡಿಗಳಿಗೆ ಮೌಖಿಕ ಆದೇಶ ನೀಡಿದೆ. ಈಗಾಗಲೇ ಪಡಿತರ ಅಂಗಡಿಯ ಮುಂದೆ ನ್ಯಾಯಬೆಲೆ ಅಂಗಡಿ ಮಾಲೀಕರು ಅನರ್ಹರ ಲಿಸ್ಟ್ ಕೂಡ ಹಾಕಿದ್ದಾರೆ. ಲಿಸ್ಟ್ನಲ್ಲಿರುವ ಕಾರ್ಡ್ಗಳಿಗೆ ಅನ್ನಭಾಗ್ಯ ಖೋತಾ ಆಗಲಿದೆ. ಬಿಪಿಎಲ್ ಕಾರ್ಡ್ ಅನರ್ಹರಿಗೆ ರೇಷನ್ ಕೊಡುವುದನ್ನ ಪಡಿತರ ವಿತರಕರು ನಿಲ್ಲಿಸಿದ್ದಾರೆ. ಈಗಾಗಲೇ ನೋಟಿಸ್ ನೀಡಿದ ಬಿಪಿಎಲ್ ಫಲಾನುಭವಿಗಳ ಕಾರ್ಡ್ ಅನ್ನ ರದ್ದು ಮಾಡೋಕೆ ಆಹಾರ ಇಲಾಖೆ ನಿರ್ಧರಿಸಿದೆ. ರಾಜ್ಯದಲ್ಲಿ ಒಟ್ಟು 8 ಲಕ್ಷ ಹಾಗೂ ಬೆಂಗಳೂರಿನಲ್ಲೇ 1 ಲಕ್ಷ ಬಿಪಿಎಲ್ ಕಾರ್ಡ್ಗಳು ಡಿಲೀಟ್ ಆಗಿವೆ. ವಾರ್ಷಿಕ 1,20,000ಕ್ಕಿಂತ ಹೆಚ್ಚು ಆದಾಯ ಹೊಂದಿರುವಂತಹ ಕಾರ್ಡ್ಗಳು ಡಿಲೀಟ್ ಆಗ್ತಿವೆ. ಈ ಕುರಿತು ಆಯಾ ಪಡಿತರ ವಿತರಣಾ ಕೇಂದ್ರದ ಹೊರಗಡೆ ನೋಟಿಸ್ ಅಂಟಿಸಲಾಗಿದ್ದು, ನೋಟಿಸ್ನಲ್ಲಿ ಅನರ್ಹ ಪಡಿತರ ಹೆಸರನ್ನ ಆಹಾರ ಇಲಾಖೆ ಪ್ರಕಟಿಸಿದೆ. ನೋಟಿಸ್ನಲ್ಲಿ ಅಕ್ಕಿ ನೀಡದೇ ಇರುವುದಕ್ಕೆ ಇಲಾಖೆ ಕಾರಣವನ್ನೂ ನೀಡಿದೆ. ಈ ನಿಯಮದ ಪ್ರಕಾರ ಬೆಂಗಳೂರಿನಲ್ಲಿ ಕೆಲವರಿಗೆ ಈಗಾಗಲೇ ನೋಟಿಸ್ ನೀಡಲಾಗಿದ್ದು 100 ರಿಂದ 200 ಬಿಪಿಎಲ್ ಕಾರ್ಡ್ದಾರರಿಗೆ ನೋಟಿಸ್ ರವಾನೆಯಾಗಿದೆ. ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಮಾಡುವುದು ಅನಿವಾರ್ಯ. ಅನರ್ಹರು ಬಿಪಿಎಲ್ಗೆ ಸೇರ್ಪಡೆ ಎಂದ ಆಹಾರ ಸಚಿವ. ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಮಾಡುವುದು ಅನಿವಾರ್ಯವಾಗಿದೆ ಅಂತ ಆಹಾರ ಇಲಾಖೆಯ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬಿಪಿಎಲ್ ಕಾರ್ಡ್ನಿಂದ ಅನರ್ಹರಾದವರನ್ನ ಎಪಿಎಲ್ಗೆ ಸೇರ್ಪಡೆ ಮಾಡ್ತೀವಿ ಎನ್ನುವಂಥ ಭರವಸೆ ಕೊಟ್ಟಿದ್ದಾರೆ. ಮುಂದಿನ ತಿಂಗಳಿನಿಂದ ಬಿಪಿಎಲ್ ಕಾರ್ಡ್ದಾರರಿಗೆ ಅರ್ಜಿ ಆಹ್ವಾನ ಮಾಡ್ತೀವಿ ಎಂಬ ಮಾಹಿತಿ ನೀಡಿದ್ದಾರೆ. ದಕ್ಷಿಣ ಭಾರತದಲ್ಲಿ ಹೈಯೆಸ್ಟ್ ಕಾರ್ಡ್ಸ್ ಇರೋದು ಸ್ಟೇಟ್ ಕರ್ನಾಟಕ. 70-75% ಇದೆ. ಆದ್ದರಿಂದ ಪರಿಷ್ಕರಣೆ ಮಾಡಲೇಬೇಕು, ಅನಿವಾರ್ಯ. ಅನರ್ಹರು ಯಾರಿದ್ದಾರೆ ಬಿಪಿಎಲ್ ಅಲ್ಲಿ ಅವ್ರನ್ನ ಎಪಿಎಲ್ಗೆ ತಗೊಂಡು ಹೋಗ್ತೀವಿ. ಅವ್ರ ಕಾರ್ಡ್ ರದ್ದು ಮಾಡೋದಿಲ್ಲ, ಎಪಿಎಲ್ನಲ್ಲಿ ಇಡ್ತೀವಿ. ಒಂದು ವೇಳೆ ಇದು ಮಾಡೋವಂಥ ಕಾಲದಲ್ಲಿ ಯಾರಾದರೂ ಬಿಪಿಎಲ್ ಅಪ್ಪಿತಪ್ಪಿ ಎಪಿಎಲ್ಗೆ ಹೋಗಿದ್ದರೆ ಅವ್ರಿಗೆ 24 ಗಂಟೆ ಒಳಗಡೆ ಅವ್ರು ಅರ್ಜಿ ಹಾಕಿದ್ರೆ ತಕ್ಷಣ ಮತ್ತೆ ಅವ್ನ ಬಿಪಿಎಲ್ ಉಳಿಸಿ ಅವ್ರಿಗೆ ದವಸ ಧಾನ್ಯಗಳನ್ನು ಕೊಡೋದನ್ನು ಮಾಡ್ತೀವಿ, ಚಾಲೂ ಮಾಡ್ತೀವಿ. ನೆಕ್ಸ್ಟ್ ಮಂತು ನಾವು ಓಪನ್ ಮಾಡ್ತೀವಿ ಬಿಪಿಎಲ್ ಕಾರ್ಡ್ಗೆ. ಯಾರು ಅರ್ಹರಿದ್ದಾರೆ ಅವ್ರಿಗೆ ಕೊಡೋಣ. ಅನರ್ಹರ ಬಿಪಿಎಲ್ ಕಾರ್ಡ್ಗಳು ಮಾತ್ರ ರದ್ದಾಗಲಿವೆ. ಅರ್ಹರದ್ದು ರದ್ದಾದ್ರೆ ಮತ್ತೆ ಸೇರ್ಪಡೆ, ಸಿಎಂ ಭರವಸೆ. ಅನ್ನಭಾಗ್ಯಕ್ಕೆ ಕತ್ತರಿ ಹಾಕ್ತಾ ಇರುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ಅನರ್ಹ ಬಿಪಿಎಲ್ ಕಾರ್ಡ್ದಾರರು ಹೆಚ್ಚಾಗಿದ್ದಾರೆ. ಹೀಗಾಗಿ ಅನರ್ಹರನ್ನ ಪತ್ತೆ ಹಚ್ಚಿ ತೆಗೆದುಹಾಕೋಕೆ ಸೂಚಿಸಿದ್ದೇನೆ. ಒಂದು ವೇಳೆ ಅರ್ಹರು ಬಿಟ್ಟು ಹೋಗಿದ್ರೆ ಅಂಥವರ ಹೆಸರು ಸೇರ್ಪಡೆ ಮಾಡಲಾಗುತ್ತೆ ಅಂತ ಬಿಪಿಎಲ್ ಕಾರ್ಡ್ದಾರರಿಗೆ ಸಿಎಂ ಅಭಯ ಹೇಳಿದ್ದಾರೆ. ಅರ್ಹರು ಯಾರನ್ನು ತೆಗಿಬಾರದು, ಅನರ್ಹರಿಗೆ
ತೆಗೆದಾಕಬೇಕು. ಆಮೇಲೆ ಒಂದು ವೇಳೆ ಅರ್ಹರು ಬಿಟ್ಟೋಗಿದ್ರೆ ಅಂಥವ್ರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕು. ಅನರ್ಹರನ್ನ ತೆಗೆದಾಕಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ನಾನು. ಅನರ್ಹರ ಕಾರ್ಡ್ ರದ್ದು ಮಾಡುವುದರಲ್ಲೇನೂ ತಪ್ಪಿಲ್ಲ. ಹಾಗಂತ ಗ್ಯಾರಂಟಿಗಳ ಹೊರೆ ಇಳಿಸೋ ಉದ್ದೇಶದಿಂದ ಬಡವರ ಅನ್ನಕ್ಕೆ ಸರ್ಕಾರ ಕನ್ನ ಹಾಕಿದ್ದೇ ಆದ್ರೆ ನಿಜಕ್ಕೂ ಇದು ಸರಿಯಲ್ಲ. ಅಬ್ದುಲ್ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.